ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ಇದೀಗ ಚುರುಕುಗೊಂಡಿದೆ. ತನಿಖೆಯ ನೆಪದಲ್ಲಿ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿಬಂದಿತ್ತು. ಎಸ್ಐಟಿ ತಂಡದಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಮಾಡಲಾಗಿದೆ. ಡೆತ್ ನೋಟ್ನಲ್ಲಿ ವಕೀಲೆ ಜೀವ ಹೆಸರನ್ನ ಬರೆದಿದ್ರು. 13 ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ರು ಜೀವ. ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚಿಸಲಾಗಿತ್ತು. ಭೋವಿ ನಿಗಮದ ಹಗರಣದಲ್ಲಿ ವಿಚಾರಣೆಯನ್ನ ಕೂಡ ಮಾಡಲಾಗಿತ್ತು. ಇನ್ನು ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಡಿವೈಎಸ್ಪಿ ಸುಧೀರ್ ಹೆಗಡೆಯಿಂದ ಕನಕಲಕ್ಷ್ಮಿ ಎನ್ನುವರ ಬಂಧನವಾಗಿದೆ. ನನ್ನ ಆತ್ಮಹತ್ಯೆಗೆ ಕನಕಲಕ್ಷ್ಮಿ ಕಾರಣ ಅಂತ ಹೇಳಿ ಜೀವ ಹೇಳಿದ್ದು. 13 ಪುಟಗಳ ಡೆತ್ ನೋಟ್ ಅನ್ನ ಜೀವ ಬರೆದಿದ್ರು. ಇನ್ನು ಭೋವಿ ನಿಗಮದ ಹಗರಣದ ತನಿಖೆಯನ್ನ ಎದುರಿಸ್ತಾ ಇದ್ದ ವಕೀಲೆ ಜೀವ ಆತ್ಮಹತ್ಯೆ ಕೇಸ್ ಇದು. ಇನ್ನು ಈ ಪ್ರಕರಣವನ್ನ ಮೊದಲು ಸಿಸಿಬಿಗೆ ವರ್ಗಾವಣೆಯನ್ನ ಮಾಡಿದ್ರು ಪೊಲೀಸ್ ಕಮಿಷನರ್. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸನ್ನ ವರ್ಗಾವಣೆ ಮಾಡಲಾಗಿತ್ತು. ಎಫ್ಐಆರ್ ದಾಖಲಿಸಿ ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ರು ಬನಶಂಕರಿ ಪೊಲೀಸರು. ಸಿಐಡಿ ತನಿಖಾಧಿಕಾರಿ ಕನಕಲಕ್ಷ್ಮಿ ವಿರುದ್ಧ ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿತ್ತು. ಪ್ರಕರಣವನ್ನ ಸಿಬಿಐಗೆ ಕೊಡಲು ಹೈಕೋರ್ಟ್ಗೆ ಪಿಟಿಷನ್ ಅನ್ನ ಹಾಕಿದ್ರು ವಕೀಲ ಸಂಘ. ಈ ಕುರಿತಾಗಿ ವಿಚಾರಣೆಯನ್ನ ಎದುರಿಸಿ ಕಿರುಕುಳ ನೀಡ್ತಾ ಇರುವಂತಹ ಆರೋಪ ಮಾಡಿ 11 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಜೀವ ಸೂಸೈಡ್ ಮಾಡ್ಕೊಂಡಿದ್ರು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇದೀಗ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ಚುರುಕುಗೊಂಡಂತೆ ಕಾಣಿಸ್ತಾ ಇದೆ. ಎಸ್ಐಟಿ ತಂಡದಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಮಾಡಲಾಗಿದೆ. ಏನಿದು ಪ್ರಕರಣ? ಯಾವ ಕಾರಣದಿಂದಾಗಿ ಕನಕಲಕ್ಷ್ಮಿ ಅವರ ಬಂಧನವಾಗಿದೆ? ದಿವ್ಯಾ, ಇಲ್ಲಿ ಮೊದಲನೇದಾಗಿ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಈ ಒಂದು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಏನ್ ಪ್ರಕರಣ ಇದೆ, ಆ ಪ್ರಕರಣದ ಹಿನ್ನೆಲೆಯಲ್ಲಿ ಈ ದೊಡ್ಡ ಮಟ್ಟದ ಒಂದು ಸದ್ದು ಮಾಡಿದಂಥದ್ದು ಈ ಜೀವ ಆತ್ಮಹತ್ಯೆ ಪ್ರಕರಣ. ಇನ್ನು ಈ ಭೋವಿ ನಿಗಮದ ಒಂದು ಏನು ನಿಗಮ ಏನಿದೆ ಅದರಲ್ಲಿ ಸಾಲ ಕೊಡಿಸೋದಾಗಿ ಹಲವಾರು ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಅದು 2023 ಮಾರ್ಚ್ 18ನೇ ತಾರೀಕು ಸಿದ್ದಾಪುರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದು 2021 ಅಕ್ಟೋಬರ್ನಲ್ಲಿ ತನ್ನನ್ನ ಸಂಪರ್ಕಿಸಿದಂತಹ ಸರಸ್ವತಿ ಮತ್ತು ಲಕ್ಷ್ಮಿ ಎಂಬುವರಿಗೆ ಭೋವಿ ಅಭಿವೃದ್ಧಿ ನಿಗಮದಿಂದ ಸಾಲ ಪಡಿಬಹುದಾಗಿದೆ. ಸಾಲ ತೀರಿದಾಗ ಲಂಚವಾಗಿ 25,000 ರೂಪಾಯಿ ನೀಡುವಂತೆ ಕೂಡ ಕೇಳ್ಕೊಂಡಿದ್ಲು ಅನ್ನೋ ಜೀವ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಅದರಂತೆ ಸೂರ್ಯಕಲಾವತಿ ಅಗತ್ಯ ದಾಖಲೆಗಳು ಮತ್ತು 2 ಖಾಲಿ ಚೆಕ್ಗಳನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಇದಾದ ಮೇಲೆ ದೊಡ್ಡ ಮಟ್ಟದ ಹಗರಣಗಳು ಕೂಡ ಇದರಲ್ಲಿ ಬಯಲಾಗಿದ್ವು. ಈಕೆ ಏನು ಅಮೌಂಟ್ ಅನ್ನ ಏನ್ ಕೊಟ್ಟಿರ್ತಾಳಲ್ಲ, ಆ ಹಿನ್ನೆಲೆಯಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಈಕೆಗೆ ಯಾವುದೇ ರೀತಿಯಲ್ಲೂ ಕೂಡ ಹಣ ವರ್ಗಾವಣೆ ಆಗಿರೋದಿಲ್ಲ ಮತ್ತು ಸಾಲ ಕೂಡ ಸಿಕ್ಕಿರೋದಿಲ್ಲ. ಅದರಲ್ಲಿ ವಕೀಲೆ ಜೀವ ಅವರು ಕೂಡ ಒಬ್ಬರಾಗಿದ್ರು. ಅಂದ್ರೆ 5 ಲಕ್ಷದ ಹಣದಲ್ಲಿ 4,75,000 ರೂಪಾಯಿಗಳನ್ನ ನ್ಯೂ ಡ್ರೀಮ್ಸ್ ಎಂಟರ್ಪ್ರೈಸಸ್ಗೆ ವರ್ಗಾವಣೆ ಕೂಡ ಮಾಡಲಾಗಿತ್ತು ಸಾಲದಲ್ಲಿ. ಇನ್ನು ಆಕೆಯ ದೂರಿನ ಆಧಾರದ ಮೇರೆಗೆ ಸಿಐಡಿ ಕೂಡ ತನಿಖೆಯನ್ನ ಆರಂಭಿಸಿತ್ತು. ತನಿಖೆಯ ವೇಳೆ ಹಲವಾರು ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅದರಲ್ಲಿ ಜೀವ ಕೂಡ ಒಬ್ಬರಾಗಿದ್ರು ಮತ್ತು ಈ ತನಿಖೆಯ ಹೊಣೆಯನ್ನ ಈ ಕನಕಲಕ್ಷ್ಮಿ ಅವ್ರಿಗೂ ಕೂಡ ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಕನಕಲಕ್ಷ್ಮಿ ಅವರು ಟಾರ್ಚರ್ ಮಾಡಿದ್ದಾರೆ ಮತ್ತು ಸಾಕಷ್ಟು ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಆಂಗಲ್ ನಲ್ಲೂ ಕೂಡ ದೊಡ್ಡ ಮಟ್ಟದ ಆರೋಪಗಳು ಕೂಡ ಕೇಳಿದ್ರು. ಅಂತಂದ್ರೆ 25 ಲಕ್ಷ ರೂಪಾಯಿ ಹಣವನ್ನ ಕೊಟ್ರೆ ಈ ಕೇಸ್ನಿಂದ ನಿನ್ನ ಕೈ ಬಿಡೋದಾಗಿ ಕೂಡ ಕನಕಲಕ್ಷ್ಮಿ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಮತ್ತು ನನಗೆ ಸಾಕಷ್ಟು ಟಾರ್ಚರ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜೀವ 13 ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಈ ಜೀವ ಸಹೋದರಿ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಒಂದು ನಿಗಮದ ಅಕ್ರಮದ ಕುರಿತು ಈ ಕಾಂಗ್ರೆಸ್ ಸರ್ಕಾರ ಕೂಡ ಸಿಐಡಿಗೆ ತನಿಖೆಗೆ ವಹಿಸಿತ್ತು. ಆದ್ರೆ 34 ವರ್ಷದ ಜೀವ ಆತ್ಮಹತ್ಯೆ ಏನಾಗುತ್ತಲ್ಲ, ಆ ಸಂದರ್ಭದಲ್ಲಿ ಕನಕಲಕ್ಷ್ಮಿ ಕೂಡ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾತನಾಡಿರ್ತಾರೆ. ಆದ್ರೆ ಇವತ್ತು ಜೀವ ಅವರನ್ನ ಅಧಿಕಾರಿಗಳು ಲಾಕ್ ಮಾಡಿರುವಂತದ್ದು. ಅದು ಎಸ್ಐಟಿಯ ಸ್ಪೆಷಲ್ ಟೀಮ್ ಈಗ ಲಾಕ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಜೀವ ಆತ್ಮಹತ್ಯೆಗೆ ಇವರೇ ಕಾರಣ ಅನ್ನೋದು ಇಲ್ಲಿ ಆ ಮೇಲ್ನೋಟಕ್ಕೆ ಸಾಬೀತಾದಂತೆ ಕಾಣ್ತಾ ಇದ್ರು ಕೂಡ ಅದು ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಎಸ್ಐಟಿ ಡಿವೈಎಸ್ಪಿ ಸುಧೀರ್ ಹೆಗಡೆ ಅವರು ಕನಕಲಕ್ಷ್ಮಿಯನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮುಂದೆ ಏನೆಲ್ಲ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.